ನೋಡಿ ನಮ್ಮ ಊರ ಕಡೆ ಪಶ್ಚಿಮ ಘಟ್ಟಗಳೆಲ್ಲ ಹೇಗೆ ಕಾಣಿಸ್ತವೆ ಬೆಳಿಗ್ಗೆ ಅಂತ. ಅಬ್ಬಾ ಏನು ಗುರು, ಬೆಂಗಳೂರು 2 ದಿನಕ್ಕೆ ಈ ಥರನೋ ಒಳ್ಳೆ ಹಿಲ್ ಸ್ಟೇಷನ್ ಥರ ಆಗ್ಬಿಟ್ಟಿದೆ. ಎಲ್ಲ ಕೋಲ್ಡ್ ಪ್ಲೇ ಟಿಕೆಟ್ ಬುಕ್ ಮಾಡಿದ್ರಲ್ಲ, ಬುಕ್ ಮಾಡಿದವರು ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ರೀಫಂಡ್ ತಗೊಂಡು ಬೋಂಡಾ ಬಜ್ಜಿ ಅಂಗಡಿ ಹಾಕ್ಬಿಡಿ, ಒಳ್ಳೆ ವ್ಯಾಪಾರ. ಸ್ವಲ್ಪ ನಿಧಾನ ಬನ್ನಿ, ಸ್ಲಿಪ್ ಆಗತ್ತೆ ರೋಡು. ಟೈಮ್ ಟು ಸೇ ಗುಡ್ ಬಾಯ್. ಸ್ಮಾಲ್ ವೆಕೇಶನ್ ಆದರೂ ಸ್ಪೆಂಡ್ ಎ ಗುಡ್ ಟೈಮ್ ವಿತ್ ಫ್ಯಾಮಿಲಿ. ದಿಸ್ ಈಸ್ ವಾಟ್ ಆಲ್ ವಿ ನೀಡ್. ನೋಡಿ ನಮ್ಮ ಊರ ಕಡೆ ಪಶ್ಚಿಮ ಘಟ್ಟಗಳೆಲ್ಲ ಹೇಗೆ ಕಾಣಿಸ್ತವೆ ಬೆಳಿಗ್ಗೆ ಅಂತ. ನಮ್ಮ ಊರ ಕಡೆ ಇದನ್ನು ಹೊಳೆ ಅಂತಾರೆ, ಅದೇ ಬೆಂಗಳೂರಲ್ಲಿ ಇದನ್ನು ಫ್ಲಡ್ ಅಂತಾರೆ. ನಮ್ಮೂರ ಕಡೆ ಸ್ಪೆಸಿಫಿಕ್ ಜಾಗ ಇರುತ್ತೆ ನೀರು ಹೋಗೋಕ್ಕೆ. ಬೆಂಗಳೂರು ಕಡೆ ನೀವು ಇವಾಗ ಅನುಭವಿಸ್ತಿದ್ದೀರಲ್ಲ ಅಂತೇಳಿದ್ರೆ ನಾವು ಅನುಭವಿಸ್ತಾ ಇದ್ದೀವಲ್ಲ ಪರಿಸ್ಥಿತಿ, ಅದು ರೋಡನ್ನು ತೊಗೊಂಡ್ಬಿಡುತ್ತೆ. ಇಷ್ಟೇ ವ್ಯತ್ಯಾಸ ಗುರು. ಹೀಗಿರುತ್ತೆ ನೋಡಿ ಘಾಟ್ ಸೆಕ್ಷನ್ನು. ಎಲ್ಲೂ ಗಾಡಿ ನಿಲ್ಸೋಕ್ಕೂ ಜಾಗ ಇರಲ್ಲ. ಮುಂದ್ಗಡೆ ಒಂದು ವ್ಯೂ ಪಾಯಿಂಟ್ ಇದ್ದಿರ್ಬೋದು, ಸೊ ಟಾಪಿಂದ ಕೆಳಗಡೆ ಹೇಗೆ ಕಾಣಿಸುತ್ತೆ ಮಂಜು ಅನ್ನೋದನ್ನು. ಆದರೆ ನೋಡೋಣ ಬನ್ನಿ. ನಾನು ಘಾಟ್ ಸೆಕ್ಷನ್ ನಡುವೆ ನಿಲ್ಲಿಸ್ಬಿಟ್ಟಿದ್ದೀನಿ ಗಾಡಿನ. ನಂಗೆ ನಿಲ್ಲಿಸ್ಲೇಬೇಕನ್ನಿಸ್ತು, ಯಾಕಂತ ಹೇಳಿದ್ರೆ ನಿಮ್ಗೊಂದು ಫುಟೇಜ್ ತೋರಿಸ್ತೇನೆ ಬನ್ನಿ. ಟಂಟಡಾನ್, ಲುಕ್ ಎಟ್ ದಿಸ್ ಬ್ಯೂಟಿ ಬ್ರೋ. ಎಲ್ಲಾದರೂ ಸಿಗುತ್ತಾ ಗುರು? ಕೆಲವೊಬ್ರು ಹಿಲ್ ಸ್ಟೇಷನ್ಗೆ ವೆಕೇಷನ್ ಹೋಗ್ತಾರೆ ಈ ಥರ ವ್ಯೂ ನೋಡಲಿಕ್ಕೆ, ಬಟ್ ನಮ್ಮೂರಲ್ಲಿ ಡೈಲಿ ಓಡಾಡ್ತಾರಲ್ಲ ಇದರಲ್ಲೇ. ಲುಕ್ ಎಟ್ ದ ವ್ಯೂ, ಆಸಮ್. ಇನ್ನೂ ತುಂಬ ಪ್ಲೇಸಸ್ಗಳಿದ್ದಾವೆ, ಬಟ್ ಶಾರ್ಟ್ ವೆಕೇಷನ್ ಆಗಿರೋದ್ರಿಂದ ಎಲ್ಲನೂ ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಟೈಮೂ ಸಿಗಲಿಲ್ಲ. ಇನ್ನೊಂದು ಸ್ವಲ್ಪ ಸಮಯಕ್ಕೆ ಮಲೆನಾಡಿಗೆ ಗುಡ್ ಬೈ ಹೇಳೋ ಟೈಮ್. ಐ ಥಿಂಕ್ ಇಲ್ಲಿಂದ ಶಿವಮೊಗ್ಗ ಜಿಲ್ಲೆ ಎಂಟರ್ ಆಗಿದ್ದೀನಿ. ಸೊ ನೋಡೋಣ, ಯಾವುದಾದ್ರು ಚೆನ್ನಾಗಿರೋ ವ್ಯೂ ಇದ್ರೆ ಅದು ನೋಡ್ತೀನಿ. ಅದರ್ವೈಸ್ ಫ್ರೀ ಫ್ಲೋ ಟು ಬ್ಯಾಂಗ್ಳೂರ್. ಏನೇ ಹೇಳಿ, ನಮಗೆ ಇಲ್ಲಿರುವಾಗ ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇರಲಿಲ್ಲ ಆಗಿತ್ತು. ಇವಾಗ ವೀಕೆಂಡ್ ಬಂತಂದರೆ ಗಾಡಿ ಎತ್ಕೊಂಡು ಇಂಥ ಪ್ಲೇಸಸ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಬೆಂಗಳೂರು ಕಡೆ. ಟ್ರ್ಯಾಜಿಡಿ ಅನ್ಬೇಕು, ಲೈಫ್ ಸೈಕಲ್ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ನಾನು ವಿಡಿಯೋದಲ್ಲಿ ಬರೀ ಬ್ಯಾಂಗ್ಳೂರ್ ಟ್ರಾಫಿಕ್ಕು, ಹೈವೇಗಳನ್ನು ನೋಡ್ತಾ ಇದ್ರಿ. ಲಾಸ್ಟ್ ಒಂದು 3 to 4 ವೀಡಿಯೋಸ್ ಆಯ್ತು ಅನಿಸುತ್ತೆ. ಸೊ ನೇಚರ್ನ ಜಾಸ್ತಿ ನೋಡ್ತಾ ಇದ್ದೀರಾ. ದಿಸ್ ಈಸ್ ದ ಸ್ಪೆಷಾಲಿಟಿ. ಸೊ ಒನ್ಸ್ ಇನ್ ಅ ವೈಲ್ ಈ ಥರ ರೈಡ್ ಮಾಡ್ತಾಯಿದ್ರೆ ಈ ಥರ ಡೆಸ್ಟಿನೇಷನ್ಗಳಿಗೆ ಸೊ ರಿಲ್ಯಾಕ್ಸಿಂಗ್ ಆ್ಯಂಡ್ ಪೀಸ್ಫುಲ್. ಮೇಯ್ನ್ ಅಂದರೆ ನನಗೆ ಇವಾಗ ಮಳೆ ಸಿಗಬಾರ್ದು. ಒಂದು ವೇಳೆ ಮಳೆ ಸಿಕ್ತ ಅಂತ ಹೇಳಿದ್ರೆ ನಾನು ಸಿಕ್ಕಾಕೊಂಡಂಗೆ. ಇವಾಗ ಕೊಲ್ಲೂರು ಘಾಟಿ ಹತ್ತಿದ ತಕ್ಷಣ ಸ್ವಲ್ಪ ದುಂಬಿತು ಮಳೆ, ಸೊ ಬೇಗ ಬಂದುಬಿಟ್ಟೆ. ಸೊ ಇವಾಗ ರೋಡ್ ಚೆನ್ನಾಗಿದೆ ಅಂತ ನಾನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊಡಿತಾ ಇದ್ದೀನಿ ಗಾಡಿನ. ಒಂದು ವೇಳೆ ನಂಗೆ ಮಳೆ ಸಿಕ್ತು ಅಂತ ಹೇಳಿದ್ರೆ ಪಚ್ಚಿತೀನಿ. ಯಾಕೆ ಬೆಂಗಳೂರಲ್ಲಿ ತುಂಬ ಮಳೆ ಆಗ್ತಾ ಇದೆ ಅಂತೆ ಒಂದು 2 ದಿನದಿಂದ, ನ್ಯೂಸಲ್ಲಿ ತುಂಬ ನೋಡ್ತಾ ಇದ್ದೀನಿ. ಯಾವ ರೇಂಜಿಗೆ ಅಂತ ಹೇಳಿದ್ರೆ ಇಟ್ ಈಸ್ ವೇ ಬಿಯಾಂಡ್ ದೆನ್ ವಾಸ್, ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟೊಂದು ರ್ಯಾಶ್ ಆಗಿನೂ ಹೋಗ್ತಾ ಇಲ್ಲ, ಬಟ್ 80-90 ಒಳಗಡೆ ಹೋಗ್ತಾ ಇದ್ದೀನಿ. ಬಟ್ ನೋಡೋಣ, ಮಳೆ ಸಿಕ್ಕರೆ ಸೈಡಿಗೆ ಹಾಕೊಳ್ಳೇಬೇಕು, ಯಾಕಂತ ಹೇಳಿದ್ರೆ ಬಟ್ ಹೊಡೆಯೋಕ್ಕಾಗಲ್ಲ, ತುಂಬ ಕಷ್ಟ. ಹೆಂಗಿದೆ ಗುರು ರೂಟ್ ಇದು? ಆಲ್ರೆಡಿ ಮಳೆ ಆಗಿಬಿಟ್ಟು ತುಂಬ ಕಪ್ಪಿದೆ ಆಯಿತಾ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ಆದ್ರೂ ಈ ಥರ ಬೆಳಿಗ್ಗೆ 6 o'clock ಎಲ್ಲ ಹೆಂಗಿರುತ್ತೆ ಆ ಥರ ಇದೆ. ಫುಲ್ಲು ಕತ್ಲು ಗುರು. ಇಲ್ಲಿ ನೋಡಿ,
ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಫುಲ್ ಕಾಡು, ಸಿನಿಕ್ ಆಗಿದೆ ಗುರು ರೂಟ್ ಇದು. ನಾನು ಇವಾಗ ಶಿವಮೊಗ್ಗದಲ್ಲಿ ಇದ್ದೀನಿ, ಯಾವುದೋ ನದಿ ಇದೆಯಲ್ಲ ಇಲ್ಲಿ, ಬಟ್ ಶಿವಮೊಗ್ಗದಲ್ಲಿ ಒಂದು ಪಿಟ್ ಸ್ಟಾಪ್ ಇದೆ ಇವಾಗ. ಸೊ ಅಲ್ಲೊಂದು ಹಾಫ್ ಆನ್ ಅವರ್ ಆಗ್ಬೋದು. ನೋಡೋಣ, ಒಂದು ಪಿಟ್ ಸ್ಟಾಪ್ ಹಾಕ್ಕೊಂಡು ಸೀದಾ ಬ್ಯಾಂಗ್ಳೂರು ಕಡೆ ಹೋಗ್ಬೇಕು ಇವಾಗ. ಮಳೆ ಬಂದರೆ ಪ್ರಾಬ್ಲಮ್ ಗುರು, ಅದೇ ಜಿಟಿ 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 ಬರ್ತಾ ಇದೆ. ಸೊ ಒಂದು ಕ್ವಿಕ್ ಅಪ್ಡೇಟ್, ನೀವೇನಾದರೂ ಚಿತ್ರದುರ್ಗದಿಂದ ಶಿವಮೊಗ್ಗದ ಕಡೆ ಅಥವಾ ಬೆಂಗಳೂರಿಂದ ಶಿವಮೊಗ್ಗದ ಕಡೆ ಬರ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಐ ಹೈಲಿ ರೆಕಮೆಂಡ್ ಬ್ರಹ್ಮಶ್ರೀ ಗ್ರ್ಯಾಂಡ್. ನಿಮಗೆ ಮೇಯ್ನ್ ರೋಡಲ್ಲೇ ಇದೆ, ಒಳ್ಳೆ ಪಾರ್ಕಿಂಗ್ ಪ್ಲೇಸ್ಗಳಿದ್ದಾವೆ ಇಲ್ಲಿ. ವೆಜ್ ಮತ್ತು ನಾನ್ ವೆಜ್ ಸಪ್ರೇಟ್ ಆಗಿದೆ ಕಿಚನ್ಗಳು, ತುಂಬ ನೀಟ್ಲಿ ಆರ್ಗನೈಸ್ಡ್ ಆಗಿದೆ, ತುಂಬ ನೀಟಾಗಿದೆ ಹೋಟ್ಲು. ನೀವು ಫ್ಯಾಮಿಲಿ ಜೊತೆ ಬರ್ತೀರಾ ಅಂತ ಹೇಳಿದ್ರೆ ಪರ್ಫೆಕ್ಟ್ ಪ್ಲೇಸ್ ಇದು. ಈವನ್ ಬಾರ್ ಕೂಡ ಓಪನ್ ಆಗ್ತಾ ಇದೆ ಅಲ್ಲಿ, ಮೇಲ್ಗಡೆ ಲಾಡ್ಜ್ ಕೂಡ ಇರುತ್ತೆ. ಒಂದಿನ ಸ್ಟೇ ಆಗ್ತೀರಾ ಅಂತ ಹೇಳಿದ್ರೆ ಸ್ಟೇ ಕೂಡ ಆಗ್ಬೋದು, ತುಂಬ ಚೆನ್ನಾಗಿದೆ. ಸೊ ಪಾರ್ಟಿ ಗೀಟಿ ಅರೇಂಜ್ ಮಾಡ್ತೀರಾ ಅಂತ ಹೇಳಿದ್ರೆ ಪಾರ್ಟಿ ಹಾಲ್ ಕೂಡ ಇದೆ. ಸೊ ವಿದಿನ್ ನೇಚರ್ ಸಖತ್ತಾಗಿದೆ. ನಿಮಗೆ ಡಬಲ್ ರೂಮು, ಸಿಂಗಲ್ ರೂಮು ಎಲ್ಲ ಇರುತ್ತೆ, ತುಂಬ ನೀಟಾಗಿದೆ. ಇದೆ ನೋಡಿ, ಬಾರ್ ಸೆಟಪ್ ಆಗ್ತಾ ಇದೆ. ಸೊ ವಿದಿನ್ 30 ಡೇಸಲ್ಲಿ ಓಪನ್ ಆಗುತ್ತೆ. ನಿಮ್ಗೆ ಎ ಸಿ ಸರ್ವಿಸ್ ಹಾಲು, ನಾನ್ ಎ ಸಿ ಸರ್ವಿಸ್ ಹಾಲ್ ಎಲ್ಲ ಇರುತ್ತೆ. ಇವರೇ ನಮ್ಮ ಮಮ್ಮ, ಇವರದ್ದೇ, ಬನ್ನಿ. ಇವರೇ ನೋಡಿ ನಮ್ಮ ಓನರು ಸಚಿನ್ ಶೆಟ್ಟಿ ಅಂತ, ನಮ್ಮ ದೋಸ್ತು. ನಾನು ಬ್ಯಾಂಗ್ಳೂರಿಂದ ಶಿರ್ಸಿ ಹೋಗುವಾಗ ನಾನು ಚಿತ್ರದುರ್ಗ ಹೈವೇಲಿ ಹೋಗಿದ್ದೆ ಔಟ್ಸೈಡಿಂದ. ಸೊ ಸಿಟಿ ಒಳಗಡೆ ಎಂಟ್ರ್ ಆಗಿತ್ತು. ಇವಾಗ ಊರಿಂದ ಕುಂದಾಪುರದಿಂದ ಬರ್ತಾ ನಾನು ಚಿತ್ರದುರ್ಗದ ಮೇಲೆ ಬಂದಿದ್ದೀನಿ, ಚನ್ನಗಿರಿ ಚಿತ್ರದುರ್ಗದ ಮೇಲೆ. ಹಾಗಾಗಿ ನಾನು ಸಿಟಿ ಒಳಗಡೆ ಎಂಟ್ರ್ ಆಗಬೇಕಾಗತ್ತೆ. ಚೆನ್ನಾಗಿದೆ, ಕಲ್ಲಿನ ಕೋಟೆ ಚಿತ್ರದುರ್ಗ. ಎಲ್ಲ ಕಡೆ ಬೆಟ್ಟಗಳೇ ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ. ನಾನು ನಿಮ್ಗೊಂದು ರಿಕ್ಷಾ ತೋರಿಸ್ತೀನಿ ಇವಾಗ. ನಂಗೆ ಅದು ಯಾವ ಥರ ಡೈನಾಮಿಕ್ಸ್ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಗುರು ಇದು, ಹೊಸ್ದಾಗಿ ನೋಡ್ತಾ ಇದ್ದೀನಿ ಈ ಥರ ರಿಕ್ಷಾನ. ಮುಂದ್ಗಡೆ ಏರಿದೆ, ಹೆಂಗೆ ಹೊಡಿತಾರಪ್ಪ, ವಿಚಿತ್ರ ಗುರು. ನಾನು ಚಿತ್ರದುರ್ಗದ ಸಿಟಿ ಒಳಗಡೆ ಬಂದಿರೋದ್ರಿಂದ ಅಲ್ಲಿ ಯಾವುದೋ ಡಿವಿಯೇಷನ್ ಕ್ಲೋಸ್ ಮಾಡಿದ್ರು. ಫುಲ್ ಟ್ರಾಫಿಕ್ ಗುರು, ಶಿಟ್. ಇವರ ಅಣ್ಣ ಒಬ್ಬರು ಮುಂದ್ಗಡೆ ಅಲ್ಲಿ ರೂಟ್ ತೋರಿಸ್ತೀನಿ ಅಂದರು ಹೈವೇಗೆ, ಬಟ್ ನಾನು ಮ್ಯಾಪ್ ಹಾಕ್ಕೊಂಡಿಲ್ಲ, ಮಳೆ ಬರ್ತಾ ಇತ್ತಾ, ಸುಮ್ಮನೆ ಮೊಬೈಲು ಪ್ರಾಬ್ಲಮ್ ಆಗುತ್ತೆ ಅಂತ. ಇವ್ರು ಅಣ್ಣ ತೋರಿಸ್ತೀನಿ ಅಂದ್ರಪ್ಪ ಮ್ಯಾಪು, ಇವ್ರನ್ನೇ ಫಾಲೋ ಮಾಡೋಣ. ಅಲ್ಲಿ ತನಕ ಹೋಗ್ತಾರಂತೆ ಇವರು. ಬನ್ನಿ. ಸರಿ ಗೊತ್ತಾಯ್ತು. ಥ್ಯಾಂಕ್ ಯು ಗೋದಾ. ಒಬ್ಬ ಶಾರ್ಟ್ ರೂಟ್ ಹೇಳ್ಕೊಟ್ರು ಇವರು ಮೇನ್ ರೋಡ್ಗೆ, ಹೈವೇಗೆ. ನಾನು ಸಿಟಿ ಒಳಗಡೆ ಬಂದುಬಿಟ್ಟಿದ್ದೇನೆ. ಅಲ್ಲಿ ಎಲ್ಲೋ ಲೆಫ್ಟ್ ರೈಟ ತೊಗೋಬೇಕಿತ್ತು, ಬಟ್ ನಾನು ಮಿಸ್ ಮಾಡಿದೆ ವಿದೌಟ್ ಮ್ಯಾಪ್ ಹಾಕ್ಕೊಂಡು. ಶೆಟ್, ಪರವಾಗಿಲ್ಲ, ಒಂದು ಒಳ್ಳೆ ರೂಟ್ ಹೇಳಿದ್ರು. ಬನ್ನಿ, ಇವಾಗ ಇಲ್ಲಿ ಮೇನ್ ರೋಡ್ ಹೈವೇ ಸಿಗುತ್ತಂತೆ, ಅಲ್ಲಿ ರೈಟ್ ತೊಗೋಬೇಕಂತೆ. ಒಬ್ಬ ಸಖತ್ ಮಳೆ ಆಯ್ತು ಗುರು. ಮಧ್ಯ ಮಳೆ ಆಗ್ತಾನೆ ಇದೆ. ನಾನು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಕೊಂಡ್ಬಿಟ್ಟೆ ಒಂದು 10 ನಿಮಿಷ. ಸಖತ್ ಹೊಡಿತು ನೋಡಿ, ರೋಡ್ ಫುಲ್ ವೆಟ್ ಆಗಿಬಿಟ್ಟಿದೆ. ಸ್ವಲ್ಪ ನಿಧಾನ ಬನ್ನಿ, ಸ್ಲಿಪ್ ಆಗತ್ತೆ ರೋಡು. ಅದು ಸ್ಕೂಟಿ ಆಕ್ಸೆಸ್ಸು ಆ್ಯಕ್ಟಿವನು. ಸುಮ್ಮನೆ ನನ್ನನ್ನು ಚೇಸ್ ಮಾಡ್ತಿಲ್ಲ, ಬಟ್ ನಾನೊಂದು 80-85 ಇದ್ದೀನಿ. ಅವ್ರು ಅದೇ ಸ್ಪೀಡನ್ನು ಮೇಂಟೈನ್ ಮಾಡ್ತಿದ್ದಾರೆ. ಒಂದು ವೇಳೆ ಅದರಲ್ಲಿ ABS ಇರಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇರಲ್ಲ, ಏನೂ ಇರಲ್ಲ. ಒಂದು ವೇಳೆ ಸ್ಲಿಪ್ ಆಯ್ತು ಅಂತ ಹೇಳಿದ್ರೆ ಮತ್ತು ಕತೆ ಮುಗೀತು. ಅವ್ರು ಪ್ರಾಪರಾಗಿ ಹೆಲ್ಮೆಟ್ ಕೂಡ ಹಾಕಿಲ್ಲ. ಸೊ ಬೆಟರ್, ಒಂದು ಜಸ್ಟ್ ಅಡ್ವೈಸ್ ಕೊಟ್ಟೆ ಅಷ್ಟೇ. ಸುಮ್ಮನೆ ಏನಕ್ಕೆ ಒಂದು 10 ನಿಮಿಷ ಲೇಟಾಗಿ ಹೋಗಿದ್ದರೆ ಏನೂ ಆಗಲ್ಲ. ಸುಮ್ಮನೆ ಲಾಸ್ಟ್ ಟೈಮ್ ನಾವು ಸಿರ್ಸಿಯಲ್ಲಿ ಹೋಗುವಾಗ ಯಾರ್ದೋ ತಪ್ಪಿಗೆ ಬಂದು ಅವನು ಬಲಿಯಾದ ನೋಡಿ. ಇವಾಗ ಇವ್ರ ತಪ್ಪಿಗೆ ಇವರೇ ಬಲಿಯಾದಂಗೆ ಆಗುತ್ತೆ. ಸೊ ಬಿ ಕೇರ್ಫುಲ್. ಒಬ್ಬ
ಏನು ಗುರು ಬೆಂಗಳೂರು 2 ದಿನಕ್ಕೆ ಈ ಥರನೋ ಒಳ್ಳೆ ಹಿಲ್ ಸ್ಟೇಷನ್ ಥರ ಆಗ್ಬಿಟ್ಟಿದೆ. ಓ ಮೈ ಗಾಡ್. ಒಳ್ಳೆ ಊಟಿ, ಚಿಕ್ಕಮಗಳೂರು, ಸಕಲೇಶ್ಪುರ, ಮಡಿಕೇರಿ, ಕೂರ್ಗು ಈ ಥರ ಆಗ್ಬಿಟ್ಟಿದೆ ಗುರು. ಏನೇನು ತೋರ್ತಾ ಇಲ್ಲ, ಜಸ್ಟ್ ಗಾಡಿಗಳು ಮಾತ್ರ ಲೇನ್ ಅಲ್ಲಿ ತನಕ ತೋರ್ತಾ ಇದೆ, ಅಷ್ಟು ಬಿಟ್ರೆ ನಥಿಂಗ್. ಅಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದಾವಲ್ಲ, ನಥಿಂಗ್ ಈಸ್ ವಿಸಿಬಲ್. ಒಬ್ಬೊಬ್ಬೊಬ್ಬ ಏನು ಮಿಸ್ಟ್ ಗುರು. ಒಳ್ಳೆ ಪಕ್ಕ 100% ಹಿಲ್ ಸ್ಟೇಷನ್ ವೈಬ್ ಕೊಡ್ತಾ ಇದೆ. ಒಂದು ಕೆಲಸ ಮಾಡಿ ಡಿಯರ್ ಬ್ಯಾಂಗ್ಳೂರಿಯನ್ಸ್, ಎಲ್ಲ ಕೋಲ್ಡ್ ಪ್ಲೇ ಟಿಕೆಟ್ ಬುಕ್ ಮಾಡಿದ್ರಲ್ಲ, ಬುಕ್ ಮಾಡಿದವರು ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ರೀಫಂಡ್ ತಗೊಂಡು ಬೋಂಡಾ ಬಜ್ಜಿ ಅಂಗಡಿ ಹಾಕ್ಬಿಡಿ, ಒಳ್ಳೆ ವ್ಯಾಪಾರ. ಒಬ್ಬ ನೋಡ್ ಗುರು ಹೆಂಗಿದೆ. ಕ್ರೇಜಿ ಬ್ರೋ. ಮನೆ ತರದಲ್ಲಿ ನೀರೆಲ್ಲ ಹಿಡ್ದೋಗಿರ್ಬೇಕು, ಹಾಗಾಗಿ ಟ್ರಾಫಿಕ್ ಮೂವಿಂಗ್ ಫಾಸ್ಟ್ ಇದೆ ಇವಾಗ. ಒಬ್ಬ ಏನು ನೀರು, ಸ್ವಲ್ಪ ಗಾಳ ಹಾಕಿ ನಿಂತಿದ್ರೆ ಮೀನ್ಗೀನ್ ಸಿಗ್ತಾ ಇದ್ವೇನೋ, ಆ ಥರ ಹೊಳೆ ಹೊರದಂಗೆ ಹರಿತಾ ಇತ್ತು. ಯಾವುದೋ ಮರ ಸಹಿತ ಬಿದ್ದೋಗಿದೆ ಅಂತ ನೋಡ್ತಾ ಇದ್ದೀನಿ. ಮತ್ತೆ ಅದು ಎಲ್ಲಿದ್ದಿತ್ತು, ಅದಿಷ್ಟು ದಿನ ಹೇಗೆ ಸ್ಟ್ರೈಟಾಗಿ ನಿಂತ್ಕೊಂಡಿತ್ತು. ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಟ್ ಚೆನ್ನಾಗಿತ್ತು ರೈಡು. ಒಂಥರ ನಾನು ಯೂಶ್ವಲಿ ಬೆಂಗಳೂರಿಂದ ಹೊರಗಡೆ ಹಿಲ್ ಸ್ಟೇಷನಿಗೆ ಹೋಗ್ತೀನಿ, ಬಟ್ ಇವಾಗ ಹೊರಗಡೆಯಿಂದ ಹಿಲ್ ಸ್ಟೇಷನಿಗೆ ಬಂದಂಗಿದೆ ಫೀಲು. ಬಟ್ ಈ ಥರ ಮಳೆಯಿಂದ ಅನ್ಸಿವಿಲೈಸೇಷನ್ ಥರ ಆಗ್ತಾಯಿದೆ ಇವಾಗ ಬೆಂಗಳೂರಲ್ಲಿ ಜನರುಗಳ ಪರಿಸ್ಥಿತಿ. ಬಟ್ ಯಾವಾಗ ಇದೆಲ್ಲ ಸರಿಯಾಗುತ್ತೋ ಗೊತ್ತಿಲ್ಲ. ಬಟ್ ಡ್ರೈನೇಜ್ ಒಂದೇ ಪ್ರಾಬ್ಲಮ್ಮು, ಅದೊಂದು ಕರೆಕ್ಟ್ ಆದರೆ ವಾಟರ್ ಫ್ರೀಯಾಗಿ ಫ್ಲೋ ಆಗುತ್ತೆ, ಹಾಗಾಗಿ ನೋ ಪ್ರಾಬ್ಲಮ್. ಅದು ಒಂದು ವೇಳೆ ಅದು ಕರೆಕ್ಟ್ ಆದರೆ. ಬಟ್ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಐ ಹೋಪ್ ಯು ಎಂಜಾಯ್ಡ್ ದ ರೈಡ್. ಆ್ಯಂಡ್ ನಮ್ಮೂರು ಹೇಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು ಅಂದ್ಕೊತೀನಿ. ಬಟ್ ಹೆಚ್ಚಿನವರು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಊರಿನವರೇ ಆಗಿರೋದ್ರಿಂದ ಸೊ ನಿಮಗೆ ನಾನು ಹೋಗಿರೋ ಜಾಗಗಳೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ. ಹಾಗಾಗಿ ಕೀಪ್ ಫಾಲೋವಿಂಗ್ ಮೀ. ನೀವು ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಒಂದೊಳ್ಳೆ ರೈಡ್ಗಳಿಂದ ಮುಂದೆ ಪ್ಲ್ಯಾನ್ ಮಾಡೋಣ. ಸರಿ, ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್.